ಇಲ್ಲಿ ಆಚೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಇವಾಗ ಟ್ಯೂಷನ್ ಸ್ಟೂಡೆಂಟ್ಸ್ ಬರ್ತಾರೆ, ಅವರು ಚಪ್ಪಲಿ ಸೈಡ್ ಅಲ್ಲಿ ನೀಟಾಗಿ ಬಿಡ್ಬೇಕಂತ ಹೇಳಕ್ಕೆ ನಮ್ಮಮ್ಮ ಆಚೆ ನಿಲ್ಸಿದ್ದಾರೆ. ಪ್ರಿಯಾಂಕಾ, ನೆನ್ನೆ ನೀವೆಲ್ಲಾರು ಸೇರ್ಕೊಂಡು ಟ್ಯೂಷನ್ ಟೆಸ್ಟ್ ಕೊಟ್ರಲ್ಲ, ಅದ್ರಲ್ಲಿ ಅರ್ಧ ಟೆಸ್ಟ್ ಪೇಪರು ನಾನೇ ಕರೆಕ್ಟ್ ಮಾಡಿದ್ದು ಗೊತ್ತಾ? ಟ್ಯೂಷನ್ ಸ್ಟೂಡೆಂಟ್ಸ್ ನಮ್ ಮನೆಗ್ ಬಂದ್ಮೇಲೆ ನಾನ್ ನಮ್ಮಮ್ಮನ ಏನಂತ ಕರಿಬೇಕು ಗೊತ್ತಾ? ಮ್ಯಾಮ್ ಅಂತಾನೆ ಕರಿಬೇಕು. ಕೀರ್ತನ, ಇವತ್ತು ಮ್ಯಾಥ್ಸ್ ಪೇಪರ್ ಸಿಕ್ತು ತಾನೆ? ಎಷ್ಟು ಮಾರ್ಕ್ಸ್? ಔಟ್ ಆಫ್ 100ಗೆ 90 ಮ್ಯಾಮ್. ಎಲ್ಲ ಕ್ಲಾಪ್ ಮಾಡಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಕೀರ್ತನ, ನಿನ್ನೆ ನಿಮ್ಮಮ್ಮ ಮ್ಯಾಥ್ಸಲ್ಲಿ ಬೇರೆ ಮೆಥಡ್ ಹೇಳ್ಕೊಟ್ರು, ಆದರೆ ಇವತ್ತು ಸ್ಕೂಲಲ್ಲಿ ಬೇರೆ ಮೆಥಡ್ ಹೇಳ್ಕೊಟ್ರು, ಏನು ಮಾಡೋದು? ಆ 2 ಮೆಥಡ್ ಅಲ್ಲಿ ಯಾವ ಮೆಥಡ್ ಈಸಿ ಆಗಿರೋದು? ನಮ್ಮಮ್ಮ ಹೇಳ್ಕೊಟ್ಟಿರೋ ಮೆಥಡ್ ತಾನೇ ಈಸಿ ಆಗಿರೋದು, ಅದನ್ನೇ ಯೂಸ್ ಮಾಡು. ಇನ್ಮೇಲೆ ಸಪ್ರೇಟ್ ಆಗಿ ಕುತ್ಕೊಂಡು ಇಲ್ಲ ಸಬ್ಜೆಕ್ಟ್ಸ್ ಹೇಳ್ಕೊಂಡ್ ನನ್ ಫ್ರೆಂಡ್ಸ್ ಮುಂದೆನೆ ನಿನ್ ನನ್ನ ಬೈದು ಅವಮಾನ ಮಾಡ್ತೀಯ. ಆ ನೆಪದಲ್ಲೇ ನನ್ ಫ್ರೆಂಡ್ಸ್ ಸ್ಕೂಲಲ್ಲೆಲ್ಲ ರೇಗಿಸ್ತಾ ಇದಾರೆ. ಇನ್ಮೇಲೆ ಭಯಂಗಿದ್ರೆ ಸಪ್ರೇಟ್ ಆಗಿ ಕರೆದು ಬೈ.